ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಿವನ ವಾಹನ ನಂದಿ. ಸೊ ತನ್ನ ಶಿವನನ್ನ ಒಲಿಸುವಂತ ಒಂದು ಪರಿಕಲ್ಪನೆಯನ್ನ ಈ ಒಂದು ನಂದಿ ಮೂಲಕ ಡಾನ್ಸ್ ನ ಇಲ್ಲಿ ತೋರಿಸಿದ್ದಾರೆ. ಸೊ ಸಿದ್ದೇಗೌಡರು ಶಿವನಾಗಿ ಅಂಡ್ ನಮ್ಮ ಡಿಶೆಲ್ ನಂದಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ವೇದಿಕೆಯಲ್ಲಿ ಈ ಬ್ಯಾಟಲ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಶಿವಣ್ಣ, ಟೋಟಲ್ ಅದು ರುದ್ರ ಓವರ್ ಆಲ್ ಇದು ಸ್ಟ್ರಕ್ಚರ್ ಡ್ಯಾನ್ಸಸ್ ಯೂಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ. ಅಂಡ್ ಸೆಂಟ್ರಲ್ ನನಗೆ ಏನಿಸ್ತು ಸ್ವಲ್ಪ ಎನರ್ಜಿ ಏನೋ ಡ್ರಾಪ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಸಿದ್ದೇಗೌಡ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಓಪನ್ ಈ ಸ್ಟಾರ್ಟೆಡ್ ವೆರಿ ವೆಲ್. ದೇಶದಂತೂ ಬಹಳ ಅದ್ಭುತವಾದ ಸಮ್ ಫ್ಲಿಪ್ಸ್ ಅಂಡ್ ದ ವೇ ಶಿ ಲ್ಯಾಂಡೆಡ್ ಆನ್ ದ ಡಾನ್ಸಸ್ ಅದೆಲ್ಲ ಬಹಳ ಫಿನಾಮಿನಲ್ ಆಯ್ತು. ಎಲ್ಲೋ ಒಂದು ಲಿಟಲ್ ಎನರ್ಜಿ ಡ್ರಾಪ್ ಆಯ್ತು ಅನಿಸ್ತು ಸಿದ್ದೇಗೌಡ ನಿಜವಾಗ್ಲೂ. We expect more from you. Whenever you have come on the stage, you have set fire. ಆ ಫೈರ್ ಸ್ವಲ್ಪ ಮಿಸ್ ಆಯಿತು ಅಂತ ಅನ್ಸುತ್ತೆ. ಅದರ್ವೈಸ್ ಇಟ್ ವಾಸ್ ಗುಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ರಾಘು, ನಿಮ್ಮ ಡಾನ್ಸ್ ಚೆನ್ನಾಗಿದೆ, ನಿಮ್ಮ ಎನರ್ಜಿ ಬಹಳ ಚೆನ್ನಾಗಿದೆ, ನೀವು ಲ್ಯಾಂಡ್ ಆಗಿದ್ದು ಮತ್ತೊಂದು ಇವೆಲ್ಲ ಚೆನ್ನಾಗಿತ್ತು. ಒಂದು 2 ಜಾಗದಲ್ಲಿ ಮಿಸ್ ಆಗಿತ್ತು ಅಂತ ನನಗೂ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಐ ಆಮ್ ಶೋರ್ ನೆಕ್ಸ್ಟ್ ಈ ಥರ ಯಾವುದೋ ಒಂದು ಅವಕಾಶ ಸಿಗುತ್ತೆ ನಿಮಗೆ. ಅದರಲ್ಲಿ ಯು ವಿಲ್ ಕವರ್ ಇಟ್ ಅಪ್ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಡಾನ್ಸರ್ಸ್. ತುಂಬ ಅದ್ಭುತವಾಗಿ ಕೋಆರ್ಡಿನೇಟ್ ಮಾಡಿದಿರಿ. ವೆರಿ ವೆಲ್ ಪ್ಲಾನ್. ಗಾಡ್ ಬ್ಲೆಸ್. ಆಲ್ ದ ಬೆಸ್ಟ್. ಧನ್ಯಜಿ. ಶಿವ ಅಂತ ಹೇಳಿದ ತಕ್ಷಣ ಅದೇನೋ ಒಂದು ಬೇರೆ ವೈಬ್ರೇಷನ್ ಬೇಕು ಗೌಡ್ರೆ. ಅಂದ್ರೆ ಸ್ವಲ್ಪ ಏನಾಯಿತು, ನೀವು ಟಯರ್ಡ್ ಆಗಿದ್ರ ಏನಂತ ಗೊತ್ತಾಗ್ತಿರ್ಲಿಲ್ಲ ಇಲ್ಲಿಂದ. ಬಟ್ ಆ ವೈಬ್ ವಾಸ್ ರಿಯಲಿ ಮಿಸ್ಸಿಂಗ್. ಲಾಸ್ಟಲ್ಲಿ ಅದು ನಿಂತ್ಕೊಳ್ಳೋ ಪಾಸ್ಚರ್ ಆಗಲಿ ಅಥವಾ ಆ ಡಮರ್ಗ ಇಟ್ಕೊಂಡು ಡ್ಯಾನ್ಸ್ ಮಾಡೋದಾಗಲಿ ಎಲ್ಲದಕ್ಕೂ ಅದೊಂದು ಬೇರೆನೇ ಒಂದು ಫೈರ್ ಟ್ರಾನ್ಸ್ಫಾರ್ಮೇಷನ್ನೇ ಬೇಕಿತ್ತು. ಶಿವ ಅಂತ ಹೇಳಿದ ತಕ್ಷಣ ಅದೊಂದು ನಮಗೆ ಇಟ್ ವಾಸ್ ನಾಟ್ ಸೀನ್. ಇವಾಗ ಬರುತ್ತೆ ಅಂತ ಹುಡುಕ್ತಾ ಇದ್ವಿ. ವಿ ಕುಡಂಟ್ ಫೈಂಡ್ ದಟ್. ದ ಐಡಿಯಾ ಆಫ್ ಕಲರ್ ಹಾಕೋದು ನಿಮ್ಮ ಮೇಲೆ, ಆಮೇಲೆ ನೀನು ನಿಲ್ಲೋದು, ಐಡಿಯಾ ಎಲ್ಲ ಕೊರಿಯೋಗ್ರಾಫಿ ವಾಸ್ ಸೋ ಬ್ರಿಲಿಯಂಟ್ಲಿ ಡನ್. ತುಂಬ ಒಳ್ಳೆ ಕೊರಿಯೋಗ್ರಾಫಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಧನ್ಯಜಿ. ಡಿಶೆಲ್ ಹಾಗೂ ಸಿದ್ದೇಗೌಡ್ರೆ, ನಿಮ್ಮ ಪ್ರಯತ್ನವನ್ನ ನೀವು ಮಾಡಿದ್ದೀರಾ. ಆದರೆ ನಿಮ್ಮ ಆಪೋಸಿಟ್ ಡಾನ್ಸ್ ಮಾಡ್ತಾ ಇರುವಂತ ಹರ್ಷ ಹಾಗೂ ನಂದು ಅವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಬ್ಯಾಟಲ್ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡೋಣ. ಸೊ ಈಗ ನಿಮ್ಗೆ ಆಪೋಸಿಟ್ ಆಗಿ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇರೋಂಥ ಆ ಜೋಡಿನ ವೆಲ್ಕಮ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಫಾರ್ಚೂನ್ ವೀಲ್ ಗೆಲ್ಲಿಲ್ಲ ಅಂದ್ರೂ ಕೂಡ ರುದ್ರ ಮಾಸ್ಟರ್ ತಂಡದಿಂದ ಸಿದ್ದೇಗೌಡರು ಹಾಗೂ ಡಿಶೆಲ್ ಅವರು ಪರ್ಫಾರ್ಮೆನ್ಸ್ ಮುಗಿಸಿದ್ದಾರೆ. ಆದ್ರೆ ಫಾರ್ಚೂನ್ ವೀಲ್ ಗೆದ್ದಂತ ಸಾಗರ್ ಮಾಸ್ಟರ್ ತಂಡದಿಂದ ನಂದು ಹಾಗೂ ಹರ್ಷ ಈ ಬ್ಯಾಟಲ್ ನ ಗೆಲ್ತಾರ ನೋಡೋಣ. ಲೆಟ್ಸ್ ವೆಲ್ಕಮ್ ನಂದು ಅಂಡ್ ಹರ್ಷ ಆನ್ ಸ್ಟೇಜ್. ಶಿವನ ಆಟ ಏನು ಅಂತ ಗೊತ್ತಿಲ್ಲ, ಆದ್ರೆ ಇವರಂತೂ ಬೆಂಕಿ ಜೊತೆ ಎಲ್ಲ ಆಟ ಆಡ್ಬಿಟ್ರು ಈ ಪರ್ಫಾರ್ಮೆನ್ಸ್ ಅಲ್ಲಿ. ಏನ್ ಆಟ ಅನ್ಕೊಂಡಿದೀರಾ? ಆ ತರ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಲ್ಲ ಇಬ್ರು ಸ್ಟೇಜ್ ಮೇಲೆ. ಬರ್ಲಿ ಚಪ್ಪಾಳೆ ಇಬ್ರಿಗೆ. ವೆರಿ ನೈಸ್. ಈಗ ನಿಮ್ಮ ಬ್ಯಾಟಲ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಜಡ್ಜಸ್ ಹತ್ರ ಕೇಳೋಣ. ರಾಘು. ನಂದು ಹರ್ಷ ಸಖತ್ತಾಗಿತ್ತು. ಸಾಗರ್ ಸಖತ್ತಾಗಿತ್ತು. ಥ್ಯಾಂಕ್ ಯು ಸರ್. ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಈ ಕುಟ್ಟಿ ರಾಕ್ಷಸರಿಗೆ. ಇಟ್ ವಾಸ್ ವೆರಿ ದ ಹೋಲ್ ಕೊರಿಯೋಗ್ರಫಿ ಸೀಮ್ಡ್ ವೆರಿ ಆಕ್ಟಿವ್. ಇದರಲ್ಲೂ ಕೂಡ ಬಹಳ ಟೆಕ್ನಿಕ್ಯಾಲಿಟೀಸ್ ಇತ್ತು. ಆದ್ರೆ ಆ ಟೆಕ್ನಿಕ್ಯಾಲಿಟೀಸ್ ನ ಬಹಳ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಇಬ್ರು. ಇಟ್ ವಾಸ್ ಹರ್ಷಾಸ್ ಶೋ ಟುಡೇ. ಹಿ ನೇಲ್ಡ್ ಇಟ್. ಥ್ಯಾಂಕ್ ಯು ಸರ್. ಅಂಡ್ ನಂದು ಬಹಳ ಚೆನ್ನಾಗಿ ಕೋಪ್ ಮಾಡಿ, ಎಲ್ಲೂ ಬಿಟ್ಕೊಡ್ಲಿಲ್ಲ. ಬಹಳ ಚೆನ್ನಾಗಿ ಕೋಪ್ ಮಾಡಿದೆ. ಹೈಲೈಟ್ ಆ ಫೈರ್ ರಿಂಗ್ ಒಳಗೆ ಬಂದಿದ್ದು. ಆಮೇಲೆ ಲಾಸ್ಟ್ ಅಲ್ಲಿ ನೀವಿಬ್ರು ರೊಟೇಟ್ ಮಾಡಿದ್ರಿ ಗೊತ್ತಾ, ಆ ಟೈಮಿಂಗ್ ಚೆನ್ನಾಗಿತ್ತು, ಅದು ನೋಡಕ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಶಿವಣ್ಣ. ಹರ್ಷ ಏನು ಸ್ಪೆಷಾಲಿಟಿ ಅಂದರೆ ಪ್ರತಿ ಒಂದು ಟೈಮ್ನಲ್ಲಿ ಏನಾದರೂ ಒಂದು ಹೈಲೈಟ್, ಒಂದು ಗಿಮಿಕ್ ಮಾಡ್ತಾನೆ. ಅದೊಂದು ಐ ಥಿಂಕ್ ಅಮೇಝಿಂಗ್ ಡ್ಯಾನ್ಸರ್. ನಾನು ಒನ್ ಆಫ್ ದ ಫೈನೆಸ್ಟ್ ಡ್ಯಾನ್ಸರ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವೆರಿ ಪರ್ಫೆಕ್ಟ್ ಆ್ಯಂಡ್ ವೆಲ್ ರಿಫೈನ್ಡ್ ಡ್ಯಾನ್ಸರ್ ಅಂತ ಹೇಳ್ತೀನಿ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಅವ್ನು ಡ್ಯಾನ್ಸ್ ಮಾಡ್ಬೇಕಾದ್ರೆ. ವಿ ಫೀಲ್ ಲೈಕ್ ವಾಚಿಂಗ್ ಅಗೈನ್ ಅಂಡ್ ಅಗೈನ್. ಅದೇನೋ ಗೊತ್ತಿಲ್ಲ, ನಾನು ZEE5 ಅವಾಗ ನೋಡ್ತಾ ಇರ್ತೀನಿ. ಐ ಡೋಂಟ್ ನೋ, ಐ ಜಸ್ಟ್ ಏನಂತ ಆ ಸ್ಪಾಂಟನಿಟಿ ಇರ್ಬೋದು, the way he gets that groove, it's very beautiful. and ನಂದು 100% ನಂದುಶ್ರೀ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ. ಯೂಶುವಲ್ ಆಗಿ ಫಸ್ಟ್ ಡಿಕೆಡಿ ಬಂದಾಗ ಆಟಿಟ್ಯೂಡ್ ಏನಿತ್ತು ಅಂಡ್ ವಾಟ್ ಫಾರ್ಮ್ ಆಫ್ ಡ್ಯಾನ್ಸರ್ ಅಂಡ್ ಅವರಿಬ್ಬರು ಪೇರ್ ತುಂಬಾ ಚೆನ್ನಾಗಿದೆ. ದೇ ಕಾಂಪ್ಲಿಮೆಂಟ್ ಈಚ್ ಅದರ್ ವೆರಿ ವೆಲ್. ಆ ಡಿಸೈನಿಂಗ್ ಸಾಗರ್ ಹ್ಯಾಟ್ಸ್ ಆಫ್. ಅದಕ್ಕೆ ನಿಮಗೆ ಯೂಶುವಲ್ ಆಗಿ ಎಲ್ಲ ಏನೇನೋ ಯಾವುದಾದ್ರು ಸಾಂಗ್ ಆಗ್ತಾರಲ್ಲ, ನಾನು ಇವಾಗ ಇನ್ನೊಂದು ಸಾಂಗ್ ಆಡ್ತೀನಿ. ಸಾಗರಿಯೇ ಸಾಗರಿಯೇ ಸುಂದರಿಗೂ ಸುಂದರಿಯೇ. ವಂಡರ್ಫುಲ್ ಸಾಗರ್. ಆಲ್ ಆಫ್ ಯು ಎಕ್ಸಲೆಂಟ್. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್.
ಇಟ್ ವಾಸ್ ರಿಯಲಿ ಶೇಡೆ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಬಟ್ ನಿಜವಾಗ್ಲೂ ಇಷ್ಟೆಲ್ಲ ಫೈರ್ ಸೆಟ್ ಮಾಡಿ ತಲೆ ಕೆರ್ಕೊಂಡು ಕೂತ್ಕೊಂಡವ್ರೆ ಸಾಗರ್ ಮಾಸ್ಟರ್. ಅವರು ಒಂಥರ ಸೈಲೆಂಟ್ ಆಗಿರ್ತಾರೆ. ಬಟ್ ನಂಗೆ ನಿಜವಾಗ್ಲೂ ಸಾಗರ್ ಮಾಸ್ಟರ್ ಬಗ್ಗೆ ತಿಳ್ಕೊಳ್ಳೋಂಥ ಒಂದು ಕುತೂಹಲ ನಂದು. ಹೌ ಈಸ್ ಹಿ ಆಸ್ ಅ ಪರ್ಸನ್ ಇನ್ ಕ್ಲಾಸ್? I think Sagar Master is very secretive. ತಲೆಯಲ್ಲಿ ಏನ್ ನಡೀತಾ ಇರುತ್ತೆ, ಏನ್ ಐಡಿಯಾ ಇರುತ್ತೆ, ಏನ್ ಮಾಡ್ತಾರೆ ಏನು ಗೊತ್ತಿಲ್ಲ. ಈಗ ಬ್ಯಾಟಲ್ ರೌಂಡ್ ಅಂತ ಹೇಳಿದ ತಕ್ಷಣ ನಿಮ್ಮ ಮಾಸ್ಟರ್ ಹಿಂಗೆ ಟೆನ್ಷನ್ ಆಗಿರ್ತಾರೆ. ಯಾಕೆನ್ ಸೇ ನಂದು ಕನ್ನಡ ಡಿಕ್ಷನರಿ ಸ್ವಲ್ಪ ಜಾಸ್ತಿ ವರ್ಡ್ಸ್, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸೇ ದೋಸ್ ವರ್ಡ್ಸ್ ದಟ್ ಐ ಹ್ಯಾವ್ ಲರ್ನ್ ಫ್ರಮ್ ಮಾಸ್ಟರ್. ಇದೂನು ಒಂದು ವರ್ಡಾ? ಓ ಮೇ ಬಿ ಅದು ಏನ್ ಮೀನಿಂಗು ಅಂತ ನಾನು ಒಂದಿನ ಫುಲ್ ತಲೆ ಕೆಡ್ಸ್ಕೊಂಡಿದ್ದೀನಿ ಆ ವರ್ಡ್ಗೆ. ಸಡನ್ ಆಗಿ ಯಾರೋ ಡಾನ್ಸರ್ ಏನೋ ಒಂದು ಮಿಸ್ಟೇಕ್ ಮಾಡ್ದ ಮಾಸ್ಟರ್, ಏಯ್ ಖಜೂರ್ ಮಾಡು ಅಂದ್ರೆ. ಖರ್ಜೂರ ಇರ್ಬೋದು. ಹೌ ಇಸ್ ಇಟ್ ಅ ಬ್ಯಾಡ್ ವರ್ಡ್? ಒಂಥರ ಒಂದು ಬ್ಯಾಡ್ ವರ್ಡ್ ತರ ಸೌಂಡ್ ಆಯ್ತು. ಅವಾಗ ನನ್ನ ಮನೆಗೆ ಹೋಗಿ ನಾನು ಸಿಟ್ಟುಗೆ ಕೇಳಿದೆ, ವಾಟ್ ಇಸ್ ಖರ್ಜೂರ್ ಮೀನ್, ಲೈಕ್ ವಾಟ್ ಇಸ್ ಇಟ್ ಅಂತ. ಸಾಗರ್, ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಈ ಹುಡುಗಿಗೆ ಒಂದು ಖರ್ಜೂರ ರುಚಿಯನ್ನ ತೋರಿಸಿದ್ಯಾ. ನೀ ಇಲ್ಲಿರ್ಬೇಕು ಸಾಗರ, ಬಾ. ನಂದು ಅನ್ನೋ ಒಂದು ಹುಡುಗಿಗೆ ಪಾಪ ಖರ್ಜೂರ ಏನೆಲ್ಲ ಸರ್, ಏನೋ ಖಜೂರ್ ಏನ್ ಮಾಸ್ಟರ್? ಖಜೂರ್ ಅಂದ್ರೆ ಏನ್ ಮಾಸ್ಟರ್? ಸ್ವೀಟ್ ಆಗಿ ಕರಿತೀನಿ ನಾನು ಖಜೂರ್ ಅಂತ. ತುಂಬಾ ಖುಷಿ ಆದಾಗ, ತುಂಬಾ ಲವ್ ಆದಾಗ, ಎಕ್ಸೈಟ್ ಆದಾಗ ಯಾವ ತರ ಬಿಹೇವ್ ಮಾಡ್ತಾರೆ? ಓ ನಾನು ಒಂದ್ಸರಿನೂ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅನ್ನೋದು ಕೇಳಿಸ್ಕೊಂಡೇ ಇಲ್ಲ ಸರ್. ನಾಟ್ ಒನ್ಸ್ ಸರ್. ಪ್ರಾಕ್ಟೀಸ್ ಟೈಮಲ್ಲೂ ಇಲ್ಲ, ಸ್ಟೇಜ್ ರಿಹರ್ಸಲ್ಸು ಇಲ್ಲ, ಡ್ಯಾನ್ಸ್ ಆದ್ಮೇಲೂ ಇಲ್ಲ, ಯಾವತ್ತೂ ಇಲ್ಲ ಸರ್. ಸರಿ ಹೇಳಿಲ್ಲ ಚೆನ್ನಾಗಿ ಮಾಡಿದ್ರಿ ಅಂತ ಅಂದಾಗ ನೀವು ಹೋಗ್ಬಿಟ್ಟು ಸಾಗರ್ ಮಾಸ್ಟರ್ ವಿ ಗಾಟ್ ದ ಫೈರ್ ಬ್ರ್ಯಾಂಡ್ ಅಂದಾಗ ಗುಡ್. ಅದೇ ನನ್ಗಿನ್ನ ಇಷ್ಟ ಇಲ್ಲ, ಇನ್ನೂ ಮಾಡುವ. ಆ ಮಕ್ಕಳು ಎಷ್ಟು ಕೆಲಸ ಮಾಡಿ ಜಂಪ್ ಮಾಡಿ ಬೆಂಕಿ ಒಳಗಡೆ ನುಗ್ಗಿ ಏನೇನೋ ಮಾಡ್ತಾ ಇದ್ದಾರೆ. ಇವತ್ತಾದ್ರೂ ಹೇಳಿ ಮಾಸ್ಟರ್, ಚೆನ್ನಾಗಿ ಮಾಡಿದಾರಲ್ಲ? ಚೆನ್ನಾಗಿ ಮಾಡಿದ್ದೀರಾ. ಐ ಥಿಂಕ್ ಅವ್ರಿಗೆ ಒಂದು ಸಾರಿ ಅನ್ಸ್ದಾಗ ಮೇ ಬಿ ಹಿಲ್ ಟೆಲ್, ಐ ವೇಟ್ ಫಾರ್ ದಟ್ ಡೇ ಅಂಡ್ ಐ ಗಿವ್ ಮೈ ಬೆಸ್ಟ್. ಅದು ಟಿಲ್ ದೆನ್ ಅದು ಥ್ಯಾಂಕ್ ಯು ಮಾಸ್ಟರ್. ಬಟ್ ಈಗ ಈ ಬ್ಯಾಟಲ್ ವಿನ್ನರ್ ಯಾರು? ನಂದು ಮತ್ತೆ ಹರ್ಷಗೆ ಆಪೋನೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದು ಸಿದ್ದೇಗೌಡರು ಹಾಗೂ ಡಿಶಲ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್.